ಹಳಿಯಾಳ ತಾಲೂಕಿನ ಗುಂಡೊಳ್ಳಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಂದುಕೊರತೆ ಸಭೆ. ಹಳಿಯಾಳ ತಾಲೂಕಿನ ಗುಂಡೊಳ್ಳಿ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಕುಂದುಕೊರತೆ ಸಭೆಯನ್ನು ಇಂದು ಮಂಗಳವಾರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಹಳಿಯಾಳ ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕುಮಾರ್ ಏಕನಾಥ್ ಜಾವಳೇಕರ್ ಅವರು, ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಮತ್ತು ಜನಪ್ರಿಯ ಯೋಜನೆಯಾಗಿ ದೇಶವ್ಯಾಪಿ ಗಮನ ಸೆಳೆಯುತ್ತಿರುವ ಯೋಜನೆಯೇ ಪಂಚ ಗ್ಯಾರಂಟಿ ಯೋಜನೆ. ಬಡ ಹಾಗೂ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಆರ್ಥಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೊಳಿಸಿದ ಪಂಚ ಗ್ಯಾರಂಟಿ ಯೋಜನೆಯು ಹಳಿಯಾಳ ತಾಲೂಕಿನಲ್ಲಿ ಸಮರ್ಪಕವಾಗಿ ಅನುಷ್ಠಾನವಾಗಬೇಕು. ಆ ದಿಸೆಯಲ್ಲಿ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಮತ್ತು ಈ ಬಗ್ಗೆ ಇರುವ ಕುಂದುಕೊರತೆಗಳ ನಿವಾರಣೆಗಾಗಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಬಡವರಿಗೆ ಮತ್ತು ಅದರಲ್ಲಿಯೂ ವಿಶೇಷವಾಗಿ ಮಹಿಳೆಯರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಸಫಲವಾಗಿದೆ. ಹಳಿಯಾಳ ತಾಲೂಕಿನಲ್ಲಿ ಈ ಯೋಜನೆಯ ಲಾಭವನ್ನು ಅರ್ಹ ಫಲಾನುಭವಿಗಳು ಪಡೆದುಕೊಳ್ಳುವಂತಾಗಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಈಗಾಗಲೇ ಆರ್.ವಿ. ದೇಶಪಾಂಡೆಯವರು ಮಾರ್ಗದರ್ಶನ ಹಾಗೂ ನಿರ್ದೇಶನವನ್ನು ನೀಡಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಮುಕ್ತವಾಗಿ ನಮ್ಮ ಗಮನಕ್ಕೆ ತಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವ ಮೂಲಕ ಪಂಚ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್ ಅವರು ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಯು ಬಡವರ ಬದುಕಿಗೆ ಭದ್ರತೆಯನ್ನು ನೀಡುವ ಗ್ಯಾರಂಟಿ ಯೋಜನೆಯಾಗಿದೆ. ಆರ್.ವಿ. ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ಹಳಿಯಾಳ ತಾಲೂಕಿನಲ್ಲಿ ಕುಮಾರ್ ಏಕನಾಥ್ ಜಾವಳೇಕರ್ ಅವರ ಅಧ್ಯಕ್ಷತೆಯ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಿಲಾಸ್ ರಾಜ್ ಅವರು ಪಂಚ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಬೇಕಾದ ಅರ್ಹತೆಗಳು ಮತ್ತು ನಿಯಮಗಳ ಬಗ್ಗೆ ಮಾತನಾಡಿದರು. ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಕಂಡುಬಂದ ಕುಂದುಕೊರತೆಗಳ ಅರ್ಜಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ಸ್ಥಳದಲ್ಲೇ ಪರಿಹಾರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜ್ಞಾನೇಶ್ವರ್, ತಾಲೂಕು ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸದಸ್ಯರಾದ ರೋಹನ್ ಬ್ರಿಗಾಂಜ ಮತ್ತು ಸುಧಾಕರ್ ಮಕಾಂದಾರ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಗಾಡಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಬಿ.ಡಿ. ಚೌಗುಲೆ, ಸಾರಿಗೆ ಇಲಾಖೆಯ ಎಸ್.ಸಿ. ಕುಲಕರ್ಣಿ, ಸಿಡಿಪೋ ಇಲಾಖೆಯ ಉಮಾ ಮತ್ತು ಜಯಶ್ರೀ, ಹೆಸ್ಕಾಂ ಇಲಾಖೆಯ ಸಿದ್ದು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ತಾಲೂಕಾ ಗ್ಯಾರಂಟಿ ಪ್ರಾಧಿಕಾರದ ಕಮಿಟಿಯ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಯ ಮಹತ್ವ ಏನಂದರೆ, ನಮ್ಮ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು, ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್, ಎಲ್ಲ ನಮ್ಮ ಗೌರ್ಮೆಂಟವರು ಈ ನಮ್ಮ ಸರ್ಕಾರದ 5 ಗ್ಯಾರಂಟಿ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. 2 ವರ್ಷ ನಾಳೆ ಪೂರ್ಣಗೊಳಿಸಿದೆ. ಅದರ ಸಲುವಾಗಿ ನಾವು ಹೇಳೋದು ಏನಂದ್ರೆ, ಈ ಕಮಿಟಿಯ ರಚನೆ ಬಗ್ಗೆ ಒಂದು 2 ಮಾತು ಮೊದಲು ಹೇಳ್ತೀನಿ. ಈ ಕಮಿಟಿ ರಚನೆ ಎದಕ್ಕೆ ಮಾಡಿದಾರೆ ಅಂದ್ರೆ, ಕಡು ಬಡವರ ಮನೆ ಹತ್ರ, ಕಡು ಬಡವರ ಯಾರಿಗೆ ಆಫೀಸ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾರಿಗೆ ತೊಂದರೆ ಇದೆ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಅವ್ರಿಗೆ ಮನೆ ಮಠ ನಾವು ಹೋಗಿ ಮುಟ್ಟಬೇಕು, ಅವ್ರಿಗೆ ಈ ಯೋಜನೆಯ ಲಾಭ ಸಿಗಬೇಕು. ಆ ನಿಟ್ಟಿನಲ್ಲಿ ಈ ಯೋಜನೆಯ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಈ ಗ್ಯಾರಂಟಿ ಪ್ರಾಧಿಕಾರ. ಅವರಿಗೆ ಸರ್ಕಾರಕ್ಕೆ ಮತ್ತು ನಮ್ಮ ಸನ್ಮಾನ್ಯ ಆರ್.ವಿ. ದೇಶಪಾಂಡೆ ಅವರನ್ನ ಧನ್ಯವಾದ ಅರ್ಪಿಸುತ್ತೇನೆ. ಯಾಕಂದ್ರೆ ನಮಗೆ ಈ ಜವಾಬ್ದಾರಿಯನ್ನ ಅವರು ಕೊಟ್ಟಿದ್ದಾರೆ. ಈ ಸಭೆಗೆ ಹಾಜರಾದಂತ ಗಣ್ಯರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ತಾಲೂಕು ಪಂಚಾಯತ್ ಸರಾದ ವಿಲಾಸ್ ರಾಜ್ ಸರ್ ಅವರಿಗೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ತಾಲೂಕಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣ ಪಾಟೀಲ್ಜಿ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿ ನಮ್ಮ ಹಿರಿಯರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿ.ಡಿ. ಚೌಗುಲೆ ಅವರಿಗೂ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿ ನಮ್ಮ ಪಂಚಾಯತಿಯ ಗುಂಡೊಳ್ಳಿ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಜ್ಞಾನೇಶ್ವರ್ ಸಹ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ಯಾರಂಟಿ ಕಮಿಟಿಯ ಮೆಂಬರ್ ಆದಂತಹ ಮಾಜಿ ಪಂಚಾಯತಿ ಅಧ್ಯಕ್ಷರಾದಂತಹ ಹಾಗೂ ಹಾಲಿ ನಮ್ಮ ಗ್ಯಾರಂಟಿ ಸದಸ್ಯರಾದಂತಹ ಸರ್ದಾರ್ ಮಕಾಂದಾರ್ ಅವರು ಸಹ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಗ್ಯಾರಂಟಿ ಸದಸ್ಯರಾದ ನಮ್ಮ ರೋಹನ್ ಬ್ರಿಗೇಂಜ ಅವ್ರಿಗೂ ಸಹ ನಾನು
ತಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನ ಕೊಡ್ತೀನಿ. ಅದೇ ರೀತಿ ಇಲ್ಲಿ ಬಂದಂತ ನಮ್ಮ ಪಿಡಿಒ ಸರ್ ಅಶೋಕ್ ಗಾಡಿ ಸರ್ ಅವರು ಸಹ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ SL ಕುಲಕರ್ಣಿ ಸರ್ ಅವರು ಮತ್ತು ಕೆನರಾ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಮ್ಮ ಸಿದ್ದು ಎಸ್ಕಾಂ ಅವರು, ಅದೇ ರೀತಿ ಮತ್ತು ಇಲ್ಲಿ ಬಂದಂತ ಎಲ್ಲ ಅಧಿಕಾರಿಗಳು ಹಾಗೂ ಇಲ್ಲಿ ಬಂದಂತ ಸದಸ್ಯರು, ಅಧ್ಯಕ್ಷರು ಮತ್ತು ಗಣ್ಯರಿಗೆ ನಾನು ಸ್ವಾಗತಿಸುತ್ತಾ, ಇವತ್ತು ಈ ಗ್ಯಾರಂಟಿ ಯೋಜನೆಯ ಮಹತ್ವ ಏನಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಕೆಲವೇ ದಿನಗಳಲ್ಲಿ ನಮ್ಮ ಈ ಗ್ಯಾರಂಟಿ ಯೋಜನೆ ಮಹತ್ವ ಎಲ್ಲ ಮಹಿಳೆಯರಿಗೂ ತಿಳಿದಿದೆ, ಎಲ್ಲ ಜನರಿಗೂ ಏನಂತ ತಿಳಿದಿದೆ. ಯಾಕಂದ್ರೆ 2 ವರ್ಷ ಮುಗಿಲಿಕ್ಕೆ ಬಂದಿದ್ದು, 2 ವರ್ಷದಲ್ಲಿ ಎಲ್ಲ ಮಹಿಳೆಯರಿಗೆ ಇದರ ಸೌಕರ್ಯ 5 ಗ್ಯಾರಂಟಿ ಬಂದು ಶಕ್ತಿ ಯೋಜನೆಯಿಂದ ನಿಮ್ಗೆ ಏನ್ ಲಾಭ ಆಗಿದೆ ಅಂತ ಎಲ್ಲ ಮಹಿಳೆಯರಿಗೆ ಗೊತ್ತಿದೆ. ಯಾಕಂದ್ರೆ ಎಲ್ಲ ಮಹಿಳೆಯರು ಫಸ್ಟ್ ಸೆಕೆಂಡ್ ಜೆಂಟ್ಸ್ ಅಂದ್ರೆ ಕುಂಡ್ರೋದು ಮಹಿಳೆಯರು ಜಸ್ಟ್ ನಿಂತ್ಕೊಂಡು ಹೋಗುದು ಅಂದ್ರೆ ಅಷ್ಟು ಮಹಿಳೆಯರಿಗೆ ಸೌಲಭ್ಯ ಸಿಕ್ಕಿದೆ. ಎಲ್ಲ ದೇವರ ಪ್ರವಾಸ ಧರ್ಮಸ್ಥಳ ಯಾವುದು ಬಿಟ್ಟಿಲ್ಲ ಅವರು. ಯಾಕಂದ್ರೆ ಯಾವ್ದು ತವ್ರ ಮನೆ ಅಂತೂ ಎಷ್ಟು ಇದೆ ಅದು ಗೊತ್ತಿಲ್ಲ. ಈ ಸೌಲಭ್ಯವನ್ನು ಸರ್ಕಾರ ಮಾಡಿದಕ್ಕೆ ಎಲ್ಲ ಹೆಣ್ಮಕ್ಳು ಎಲ್ಲೇ ಪ್ರವಾಸಗಳು ಮಾಡಿದ್ದಾರೆ. ಈ ಯೋಜನೆ ನಮ್ಮ ದೇಶದಲ್ಲಿ ಮಾದರಿ ಯೋಜನೆ ಆಗಿದೆ. ಇದರ ಲಾಭ ನಮ್ಮೆಲ್ಲ ಹೆಣ್ಮಕ್ಳ ತಂದೆ ತಾಯಂದಿರು ತಗೊಂಡಿದ್ದಾರೆ. ಅದರ ಲಾಭ ನಿಮಗೆ ಗೊತ್ತಿದೆ. ಮತ್ತೊಂದು ಗೃಹ ಜ್ಯೋತಿ ವಿದ್ಯುತ್ ಈ ಯೋಜನೆಯಿಂದ ಕಡು ಬಡವರು ಇರಲಿ, ಮಧ್ಯಮ ವರ್ಗದವರು ಇರಲಿ 200 ಯೂನಿಟ್ ಮಟ್ಟ ಫ್ರೀ, 200 ಯೂನಿಟ್ ಮಟ್ಟ ಫ್ರೀ ವಿದ್ಯುತ್ ಸಿಕ್ಕಿದೆ ನಿಮಗೆ. ಈ ನಮ್ಮ ತಾಲೂಕದಲ್ಲಿ ಯಾರು ವಂಚಿತರಂತೆ ಯಾರು ಇಲ್ಲ. ಅವ್ರಿಗೆ ಎಸ್ಕಾಂದವರು ಕರೆಸಿ ನಿಮ್ಗೆ ಆಗಿಲ್ಲ ಅಂದ್ರೆ ಬರ್ರಿ, ನಾವು ಮಾಡ್ಕೊಡ್ತೀವಿ. ಬರ್ಬೇಕು ಅವ್ರು. ಕೆಲವು ಜನ ಸ್ವಲ್ಪ ಒಂದು 20% ಓದಿದ್ದಾರೆ, ಅವ್ರು ಬರ್ತಾ ಇಲ್ಲ. ಯಾಕಂದ್ರೆ ಅವ್ರು ದುಡ್ಡು ಇರ್ಬೇಕು. ಆದ್ರೆ ಈ ಯೋಜನೆಯಿಂದ ಎಲ್ಲಾ ಮನೆಯಲ್ಲಿ 200 ಯೂನಿಟ್ ಅಂದ್ರೆ ಅವರು 1 ವರ್ಷದ ಸರಾಸರಿ ತಗದ 150-200 ಒಳಗಡೆ ಇರೋದನ್ನ ಎಲ್ಲರಿಗೂ ಫ್ರೀ. ಅದು ಒಂದು ಯೋಜನೆ ಮಾಡೋದಕ್ಕೆ ಎಲ್ಲಾ ಹೆಣ್ಮಕ್ಳಿಗೆ, ಕಡು ಬಡವರಿಗೆ ಎಲ್ಲರಿಗೂ ಸಹಾಯ ಆಗಿದೆ. ಮತ್ತೊಂದು ಗೃಹಲಕ್ಷ್ಮಿ ಅಂತಂದ್ರೆ ಎಲ್ಲ ಲಕ್ಷ್ಮಿಯರು ನೀವು ಎಲ್ಲರೂ. ಯಾಕಂದ್ರೆ ತಿಂಗಳಿಗೆ 2,000 ಬಂದಿದ್ದಕ್ಕೆ ಇದರ ಕೈ ಹತ್ರ ಯಾರಿಗೂ ಹಣ ಬಂದಿಲ್ಲ, ಬರ್ತಾ ಇಲ್ಲ. 1 2 3 4 5 6 ಮಂದಿ ಬರ್ತಾ ಇಲ್ಲ. ಬಾಕಿದವ್ರು ಬರ್ತಾ ಇದ್ದಿಲ್ಲ. ಈ 6 ಮಂದಿ ಸಲುವಾಗಿ ನಾವಿಲ್ಲೇ ಬಂದಿದ್ದೀವಿ. ಈಗ ಕೈ ಎತ್ತಿಲ್ಲ. ಇಲ್ಲ ಹೇಳ್ತೀನಿ ಅದ್ರ ಬಗ್ಗೆ ಹೇಳ್ತೀನಿ. ಈಗ ಈ ಯಾರಿಗೂ ಬಂದಿಲ್ಲಲ್ಲ, ಅವ್ರು ಏನ್ ಪ್ರಾಬ್ಲಮ್ ಇದೆ, KYC ಪ್ರಾಬ್ಲಮ್ ಇದೆ, ಅಥವಾ ಏನಾರ ಅವ್ರಿಗೆ ಒಂದು ಈಗ ಹೊಸದಾಗಿ GST ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ, ಇಲ್ಲ ಕೆಲವರಿಗೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ. ಇಲ್ಲೇ ನಾವು ಅಧಿಕಾರಿಗಳಿಗೆ ಕರ್ಕೊಂಡು ಬಂದಿದ್ದೀವಿ. ಅಂದ್ರೆ ಸ್ಥಳದಲ್ಲಿ ನಿಮ್ಗೆ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ CDO ಆಫೀಸಿಂದ ಗೃಹಲಕ್ಷ್ಮಿದವರ ಮಹಿಳಾ ಇವರು ಬರ್ತಾ ಇದ್ದಾರೆ. ಅವ್ರ ಬಸ್ ಲೇಟ್ ಆಗಿದೆ, ಸ್ವಲ್ಪ ತೊಂದರೆ ಇದೆ. ಈಗ ಜಸ್ಟ್ ಒಂದು 15 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಯಾರ ತೊಂದರೆ ಇದೆ, ಯಾರ ಸಲುವಾಗಿ ತೊಂದರೆ ಇದೆ, ಇದರ ಸಲುವಾಗಿನೇ ಈ ಕಮಿಟಿ ನಾವು ರಚನೆ ಮಾಡಿದ್ವಿ ನಮ್ಮ ಗೌರ್ಮೆಂಟ್. ಅದರ ಸಲುವಾಗಿ ನಾವು ಇವತ್ತು ಸಭೆಯನ್ನು ಜ್ಞಾನೇಶ್ವರ್ ಅವರು ಮತ್ತು ನಮ್ಮ ಸರ್ದಾರ್ ಮಕಂದರ್ ಅವರು ಕಷ್ಟಪಟ್ಟು ಈ ಸಭೆಯನ್ನು ಆಯೋಜಿಸಿ ಮಾಡಿದ್ದಾರೆ. ಈ ಯೋಜನೆಯ ಲಾಭ ನೀವೆಲ್ಲರೂ ತಗೋಬೇಕು. ಎಲ್ಲ ಮಹಿಳೆಯರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ಯಾರಿಗೆ ಗೊತ್ತಿಲ್ಲ, ಯಾರಿಗೆ ಈ ಯೋಜನೆ ಲಾಭ ಸಿಕ್ಕಿಲ್ಲ, ಅವರಂತ ಮಹಿಳೆಯರಿಗೆ ನೀವು ತಿಳಿಸ್ಬೇಕು.